ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸೆರ್ಸುಲೋಕ್ಸ್. ಇವತ್ತು ನಾವು ಒಂದು ಆರೋಗ್ಯದಾಯಕವಾಗಿರ್ತಕ್ಕಂಥ ಮಿಲ್ಕ್ ಶೇಕನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಇದಕ್ಕೆ ರಾಗಿ ಹಾಗೆ ಕೊಬ್ಬರಿಯನ್ನು ಬಳಸ್ಕೊಂಡಿದ್ದೀನಿ. ರಾಗಿ ಹಾಗೆ ಕೊಬ್ಬರಿ ಎರಡೂ ನಮ್ಮ ದೇಹದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಸೇವನೆ ಮಾಡೋದ್ರಿಂದ ಬೇಸಿಗೆಯಲ್ಲಿ ಕಂಡುಬರ್ತಕ್ಕಂಥ ಸುಸ್ತು ಆಯಾಸ ಕಡಿಮೆ ಆಗುತ್ತೆ, ಜೊತೆಗೆ ಇನ್ಸ್ಟೆಂಟ್ ಎನರ್ಜಿಯನ್ನು ಕೊಡುತ್ತೆ. ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ನಾವು ರಾಗಿಯನ್ನು ಮೊದಲಿಗೆ ಶುದ್ಧ ಮಾಡ್ಕೋಬೇಕು. ನಂತರ 3-4 ಸತಿ ಚೆನ್ನಾಗಿ ತೊಳೆದು ಒಳ್ಳೆ ನೀರನ್ನು ಸೇರಿಸಿ ರಾತ್ರಿ ಇಡೀ ಇದನ್ನು ನೆನೆಸ್ಕೋಬೇಕು. ಇವಾಗ ರಾಗಿಯಲ್ಲಿರ್ತಕ್ಕಂಥ ನೀರನ್ನೆಲ್ಲ ತೆಗೆದು ಅದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಕೊಬ್ಬರಿನ ನಾವು ಸಣ್ಣ ಸಣ್ಣ ಪೀಸುಗಳನ್ನಾಗಿ ಕಟ್ ಮಾಡ್ಕೊಳ್ಳೋಣ. ಇದನ್ನು ತುರಿದು ಸಹ ನಾವು ಬಳಸ್ಕೋಬಹುದು. ಇವಾಗ 1 ಬಟ್ಲಷ್ಟು ಹಸಿ ಕೊಬ್ಬರಿನ ತಗೊಂಡಿದ್ದೀನಿ. ಹಾಗೆ 1 ಬಟ್ಲಷ್ಟು ರಾಗಿ. ಒಂದು ಮಿಕ್ಸಿ ಜಾರನ್ನು ತಗೊಂಡು ಹಸಿ ಕೊಬ್ಬರಿ ಹಾಗೆ 1 ಬಟ್ಲಷ್ಟು ರಾಗಿನ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ 1-2 ಏಲಕ್ಕಿನ ಇದರಲ್ಲಿ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ 2 ಕಪ್ಪಷ್ಟು ನೀರು, ರುಚಿಗೆ ತಕ್ಕಷ್ಟು ಬೆಲ್ಲ ಹಾಗೆ ಇನ್ನೊಂದು ಅರ್ಧ ಬಟ್ಲಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಬರೋಣ. ಈ ಹಸಿ ಕೊಬ್ಬರಿಯ ಹಾಲನ್ನು ಸೇವನೆ ಮಾಡೋದ್ರಿಂದ ಬ್ರೈನ್ ಫಂಕ್ಷನ್ನು ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗೆ ನರಗಳ ಹೆಲ್ತ್ಗೆ ಇದು ತುಂಬ ಒಳ್ಳೆಯದು. ಯಾರೆಲ್ಲ ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಇದ್ದೀರೋ ಅಂಥವ್ರಿಗೂ ಸಹ ಇದು ಸಹಾಯ ಮಾಡುತ್ತೆ. ಇದನ್ನು ಚೆನ್ನಾಗಿ ರುಬ್ಕೊಂಡ್ಬಿಡೋಣ. ದೇಹದಲ್ಲಿರ್ತಕ್ಕಂಥ ಕೊಬ್ಬನ್ನು ಇದು ಕರಗಿಸೋಕ್ಕೆ ಸಹಾಯ ಮಾಡುತ್ತೆ. ಈಸಿಯಾಗಿ ಡೈಜೆಷನ್ ಆಗುತ್ತೆ. ಇದನ್ನು ಚೆನ್ನಾಗಿ ರುಬ್ಕೊಬಂದು ಈ ಥರ ಸ್ಟ್ರೈನರನ್ನು ತಗೊಂಡು ಚೆನ್ನಾಗಿ ಇದನ್ನು ಶೋಧಿಸ್ಕೊಳ್ಳೋಣ. 2-3 ಸತಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನಂತರ ಲಾಸ್ಟಲ್ಲಿ ಇದನ್ನು ಒಂದು ಬಟ್ಟೆಗೆ ಸೇರಿಸ್ಕೊಂಡು ಚೆನ್ನಾಗಿ ಇದರಲ್ಲಿರ್ತಕ್ಕಂಥ ಹಾಲನ್ನೆಲ್ಲ ಹಿಂಡಿ ತಗೋಬೇಕು. ಇವಾಗ ನೋಡಿ, ಇದೆಲ್ಲ ಸಿದ್ಧ ಆಗಿದೆ. ನಾವು 2-3 ಸತಿ ರುಬ್ಕೊಳ್ಳುವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದರಿಂದ ಹಾಲನ್ನು ತಗೋಬೇಕು. ಇವಾಗ ಮಿಕ್ಸಿ ಜಾರನ್ನು ತೊಳ್ಕೊಂಡು ನಂತರ ಶೋಧಿಸಿಟ್ಕೊಂಡಿರ್ತಕ್ಕಂಥ ಹಾಲನ್ನು ಇನ್ನೊಂದು ಸತಿ ಶೋಧಿಸ್ಕೊಂಡು ಸೇರಿಸ್ಕೊಳ್ಳೋಣ. ಇವಾಗ ನಾವು ಇದಕ್ಕೆ 2 ಬಾಳೆಹಣ್ಣನ್ನು ಚೆನ್ನಾಗಿ ಹಣ್ಣಾಗಿರ್ತಕ್ಕಂಥ ಸಣ್ಣ ಬಾಳೆಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ದೊಡ್ಡ ಬಾಳೆಹಣ್ಣಾದರೆ 1 ಸೇರಿಸ್ಕೊಂಡ್ರೆ ಸಾಕಾಗತ್ತೆ. ಇದನ್ನೆಲ್ಲ ಸೇರಿಸ್ಕೊಂಡು ಮಿಕ್ಸಿ ಜಾರ್ಗೆ ಚೆನ್ನಾಗಿ ರುಬ್ಕೊಬಂದರೆ ಬನಾನಾ ರಾಗಿ ಮಿಲ್ಕ್ ಶೇಕು ರೆಡಿಯಾಗತ್ತೆ. ಇದನ್ನು ಇವಾಗ ಸರ್ವ್ ಮಾಡ್ಕೊಳ್ಳೋಣ. ರಾಗಿನ ಸೇವನೆ ಮಾಡೋದ್ರಿಂದ ನಮ್ಮ ಮೂಳೆಗಳನ್ನು ಬಲಪಡಿಸುತ್ತೆ, ತೂಕ ಇಳಿಕೆಗೆ ಸಹಾಯ ಮಾಡುತ್ತೆ, ಮಧುಮೇಹವನ್ನು ನಿಯಂತ್ರಿಸಲು ಸಹ ಇದು ಸಹಾಯ ಮಾಡುತ್ತೆ, ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ. ಇಷ್ಟೆಲ್ಲ ಲಾಭಗಳನ್ನು ಹೊಂದಿರತಕ್ಕಂಥ ರಾಗಿ ಹಾಗೆ ಕೋಕೋನಟ್ ಮಿಲ್ಕನ್ನು ಬಳಸ್ಕೊಂಡು ರಾಗಿ ಬನಾನಾ ಮಿಲ್ಕ್ ಶೇಕನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟೊಂದು ಹೆಲ್ದಿಯಾಗಿರ್ತಕ್ಕಂಥ ರೆಸಿಪಿ ಯಾವುದೇ ಹೋಟೆಲ್ಗೆ ಹೋದರೂ ಹಾಗೆ ರೆಸ್ಟೋರೆಂಟ್ಗೆ ಹೋದರೂ ಸಹ ಸಿಗೋದಿಲ್ಲ. ಈ ಬನಾನಾ ಹಾಗೆ ರಾಗಿ ಮಿಲ್ಕ್ ಶೇಕು ವೀಕ್ಷಕರೇ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನಷ್ಟು ಹೊಸ ಸಮ್ಮರ್ ರೆಸಿಪಿಗಳೊಟ್ಟಿಗೆ ನಿಮ್ಮೊಂದಿಗೆ ಬರ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.